ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ನಾರಶೆಟ್ಟಿಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ 1935ರ ಜುಲೈ 2ರಂದು ಆರಂಭಗೊಂಡಿತ್ತು. 82 ವರ್ಷಗಳ ಕಾಲ 1ನೇ ತರಗತಿಯಿಂದ 7ನೇ ತರಗತಿ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದಾರೆ. ಆದರೆ 2017-18ನೇ ಸಾಲಿನಲ್ಲಿ ದಾಖಲಾತಿ ಕೊರತೆಯಿಂದ ಪ್ರಾಥಮಿಕ ಶಾಲೆಯನ್ನು ಮುಚ್ಚಲಾಗಿತ್ತು. ನಾರಶೆಟ್ಟಿಹಳ್ಳಿ ಪೋಷಕರು ಪುನಃ 12 ಮಕ್ಕಳನ್ನು ದಾಖಲು ಮಾಡುವುದಾಗಿ ತಿಳಿಸಿರುವ ಪ್ರಯುಕ್ತ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಅದೇ ಊರಿನ ಕ್ಷೇತ್ರ ಸಮನ್ವಯ ಅಧಿಕಾರಿ ಗಮನಕ್ಕೆ ತಂದು ಶಾಲೆಯನ್ನು ಪುನರ್ ಪ್ರಾರಂಭ ಮಾಡಲು ತಿಳಿಸಲಾಗಿತ್ತು. ಈ ಹಿನ್ನೆಲೆ ಮತ್ತೆ ಶಿಕ್ಷಣ ಇಲಾಖೆ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡುವುದಾಗಿ ತಿಳಿಸಿದರು. ಆದುದರಿಂದ ಗ್ರಾಮಸ್ಥರ ನೆರವಿನಿಂದ ಶಾಲೆಗೆ ಸುಂದರವಾಗಿ ಬಣ್ಣ ಬಳಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ವೇಳೆ ಗ್ರಾಮಸ್ಥರಾದ ಮಂಜಪ್ಪ ಮಾತನಾಡಿ, ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಊರಿನ ಗ್ರಾಮಸ್ಥರಿಂದ ಧನ ಸಹಾಯ ಪಡೆದುಕೊಂಡು ಶಾಲೆಗೆ ಸುಂದರವಾದ ಬಣ್ಣವನ್ನು ಹಾಕಿಸಲಾಗಿದೆ ಅಂತ ತಿಳಿಸಿದರು. ಬಳಿಕ ಅದೇ ಊರಿನಲ್ಲಿ ವ್ಯಾಸಂಗ ಮಾಡಿದ ಕ್ಷೇತ್ರ ಸಮನ್ವಯ ಅಧಿಕಾರಿ ಶಂಕರಪ್ಪನವರು ಮಾತನಾಡಿ, ಗ್ರಾಮಸ್ಥರ ನೆರವಿನಿಂದ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಂಘದ ಸಹಾಯದಿಂದ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳು, ಬ್ಯಾಗ್, ಸಮವಸ್ತ್ರವನ್ನು ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದರು. ಇನ್ನು ಆಗಸ್ಟ್ 1ರಂದು ಶಾಲೆ ಪ್ರಾರಂಭ ಮಾಡಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಉಪನಿರ್ದೇಶಕರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಅಂತ ತಿಳಿಸಿದರು. ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿದ್ದಾರೆ. ಆದುದರಿಂದ ಅವರ ನೆರವಿನಿಂದ ಮತ್ತು ಗ್ರಾಮಸ್ಥರ ನೆರವಿನಿಂದ ಶಾಲೆಯನ್ನ ಪುನಃ ಆರಂಭ ಮಾಡಲಾಗುವುದು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಮಂಜಪ್ಪ, ಬಸವರಾಜ್, ಶಂಭು, ಪ್ರಭು, ಕಾಂತೇಶ್, ರಮೇಶ್ ಮುಂತಾದವರು ಹಾಜರಿದ್ದರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ನಮಸ್ತೆ, ನಾನು ಶಂಕರಪ್ಪ ಎಸ್ ಅಂತ, ಚನ್ನಗಿರಿ ಸಂಪನ್ಮೂಲ ಕೇಂದ್ರ ಸಮನ್ವಯಾಧಿಕಾರಿ. 3 ಸಾರಿ ನಾಶಿಟ್ಟಳ್ಳಿ. ನಾನು 76-77 ಶಾಲೆಯಲ್ಲಿ ಈ ಶಾಲೆಯಲ್ಲಿ ಓದಿತ್ತು. ಆಮೇಲೆ ನಿರಂತರವಾಗಿ 1935 ಶಾಲೆ ಆರಂಭ ಆಗಿದೆ ನಾಶಿಟ್ಟಳ್ಳಿಯಲ್ಲಿ. ಆನಂತರ 2017-18 ಸಾಲಿನಲ್ಲಿ ದಾಖಲಾತಿ ಕೊರತೆಯಿಂದ ಶಾಲೆಯನ್ನು ಮುಚ್ಚಲಾಗಿದೆ. ಮತ್ತೆ ನಾಶಿಟ್ಟಳ್ಳಿ ಗ್ರಾಮಸ್ಥರು 12 ಮಕ್ಕಳನ್ನು ದಾಖಲಾ ಮಾಡುವುದಾಗಿ ತಿಳಿಸುವುದರಿಂದ ಮತ್ತೆ ಈಗ ಆಗಸ್ಟ್ 1ರಿಂದ ಕಿರಿಯ ಪ್ರಾಥಮಿಕ ಶಾಲೆಯನ್ನು ಆರಂಭ ಮಾಡೋದಕ್ಕೆ ನಮ್ಮ BO ಅವರು, ನಾವು BRC ಆದಂಥ ನಾವು ಈ ಎಲ್ಲ ಗ್ರಾಮಸ್ಥರ ಸಹಾಯ ಪಡ್ಕೊಂಡು ಈ ಶಾಲೆಗೆ ಸುಣ್ಣ ಬಣ್ಣ ಮಾಡಿಬಿಟ್ಟು ಪುನಃ ಆರಂಭ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ವಿ. ಗ್ರಾಮಸ್ಥರು ನಮಗೆ ಪಂಚಾಯತಿಯಿಂದ ಹಾಗೂ ಪಂಚಾಯತಿ ಎಲ್ಲ ಮೆಂಬರ್ಗಳು ಮತ್ತು ಈ ಊರಿನ ಗ್ರಾಮಸ್ಥರು ಎಲ್ಲ ರೀತಿಯಿಂದ ಸಹಕಾರವನ್ನು ಕೊಡ್ತಿದ್ದಾರೆ. ಹಾಗಾಗಿ ಮತ್ತೆ ಆಗಸ್ಟ್ 1ರಿಂದ ಪುನಃ ಆರಂಭ ಮಾಡುವ ಗ್ರಾಮಸ್ಥರು ನಮ್ಮೂರಲ್ಲಿ ಸ್ಕೂಲು 1935ರಲ್ಲಿ ಓಪನ್ ಆಯಿತು. ಅಲ್ಲಿಂದ 2015-16 ತನಕಲೂ ಕಂಟಿನ್ಯೂಸ್ ಇತ್ತು. ಕಾರಣಾಂತರದಿಂದ ಸ್ಟ್ರೆಂತ್ ಕಮ್ಮಿಯಾಗಿ ಸ್ಕೂಲು ಬ್ಯಾನ್ ಆಗ್ಬಿಡ್ತು. ಹಂಗಾಗಿ ಬೇರೆ ಕಡೆ ಎಲ್ಲ ಚನ್ನಗಿರಿ ಕಾನ್ವೆಂಟ್ಗಳು ಅವೆಲ್ಲ ಜಾಸ್ತಿ ಆಗೋದ್ರಿಂದ ರೈತರೆಲ್ಲ ನಮ್ಮವರೆಲ್ಲ ಸೇರ್ಕೊಂಡು ಎಲ್ಲ ಕಾನ್ವೆಂಟ್ಗಳಿಗೆ ಹೋಗ್ತಿದ್ರು. ಸ್ಕೂಲಿಗೆ ಸ್ಟ್ರೆಂತ್ ಇಲ್ದಂಗಾಗಿ ಸ್ಕೂಲು ಲಾಕ್ ಆಯಿತು. ಈಗ ಮತ್ತೆ ನೆಕ್ಸ್ಟ್ ಈಗೆಲ್ಲ ಪೋಷಕರೇ ನಾವೆಲ್ಲ ಸೇರ್ಕೊಂಡು ಸ್ಟ್ರೆಂತ್ ಕೊಡ್ತೀವಿ, ಓಪನ್ ಮಾಡೋಣ ಅಂತೇಳಿ ಭಾಳ ಉತ್ಸಾಹದಿಂದ ಬಂದು ಓಪನ್ ಮಾಡೋಕ್ಕೆ ಸ್ಟ್ರೆಂತ್ ನಾವು ಸ್ಕೂಲ್ ಓಪನ್ ಮಾಡೋಣ ಅಂತೇಳಿ ಅವರೇ ವೈಯಕ್ತಿಕ ಬಂದು ಸೇರಿಸ್ತಾ ಇದ್ದಾರೆ. ಹಂಗಾಗಿ ಈ ಸರಿ ಓಪನ್